Good morning to all. Welcome to Sulabha Academic English channel. English is easy. I am Nagvineni, Assistant Professor of English. In today's class, let us know the topic Balu's life after his return from the novel The Financial Expert by R.K. Narayan, prescribed by the University of Mysore to the second year BCom BBA CBCS course, third semester 2020-21. ನಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಗಯ್ಯ ಬಾಲುನ ಪ್ರಾಮಿಸ್ ಮಾಡಿ ಮನೆಗೆ ಕರ್ಕೊಂಬಂದ. ನೀನೇನು ಮಾಡಬೇಡ, ಓದಬೇಡ, ಏನು ಮಾಡಬೇಡ, ಊಟ ಮಾಡ್ಕೊಂಡು ರೆಸ್ಟ್ ತೊಗೊಂಡು ಆರಾಮಾಗಿರು, ಬೇಕಾದಷ್ಟು ದುಡ್ಡು ಕೇಳು ಕೊಡ್ತೀನಿ ಅಂತ. ಬಾಲು ಟುಕ್ ಹಿಸ್ ವರ್ಡ್ಸ್ ಲಿಟರಲಿ ಆ್ಯಂಡ್ ಹೀ ಈಸ್ ಫಾಲೋಯಿಂಗ್ ದೋಸ್ ವರ್ಡ್ಸ್ ಲಿಟರಲಿ. ಅಕ್ಷರಶಃ ಮಾರ್ಗಯ್ಯ ಹೇಳಿದ ಮಾತುಗಳನ್ನು ಅದೇ ರೀತಿ ಪಾಲಿಸ್ತಾ ಇದ್ದಾನೆ. ಆಫ್ಟರ್ ಇಸ್ ರಿಟರ್ನ್ ಬಾಲು ಇಸ್ ಟ್ರೀಟೆಡ್ ವಿತ್ ಎಕ್ಸ್ಟ್ರಾರ್ಡಿನರಿ ಕನ್ಸಿಡ್ರೇಷನ್. ಅವನಿಗೇನು ಅತಿಯಾದಂಥ ಒಂದು ಕನ್ಸಿಡ್ರೇಷನ್. ಮೀನಾಕ್ಷಿ ಬಿಕಮ್ಸ್ ಎಂಟೈರ್ಲಿ ಎ ನ್ಯೂ ಪರ್ಸನ್ ಆ್ಯಂಡ್ ಲುಕ್ಸ್ ಮೋರ್ ಯೂತ್ಫುಲ್. ಮೀನಾಕ್ಷಿ ಹೊಸ ವ್ಯಕ್ತಿನೇ ಆಗಿಬಿಟ್ಟಿದ್ದಾಳೆ. ಶಿ ಲುಕ್ಸ್ ಮೋರ್ ಯೂತ್ಫುಲ್, ತುಂಬ ಯೂತ್ಫುಲ್, ಯಂಗ್ ಆಗಿಬಿಟ್ಟಿದ್ದಾಳೆ ಈಗ. ಅಂದರೆ ಯೌವನ ಬಂದುಬಿಟ್ಟಿದೆ ಈಗ, ತುಂಬಿಕೊಂಡಿದ್ದಾಳೆ ಈಗ. ಶಿ ಫೀಲ್ಸ್ ದ್ಯಾಟ್ ಶಿ ಹ್ಯಾಸ್ ಬೀನ್ ಬಾರ್ನ್ ಅ ನ್ಯೂ ಇನ್ ಟು ದ ವರ್ಲ್ಡ್. ಈಗ ಹೊಸದಾಗಿ ಅವಳು ಜನಿಸಿದಳೇನೋ ಅನ್ನೋ ಹಾಗೆ ಅವಳು ಭಾವಿಸೋಕ್ಕೆ ಶುರು ಮಾಡ್ತಾಳೆ. ಬಾಲು ಹ್ಯಾಡ್ ನೆವರ್ ಥಾಟ್ ದ್ಯಾಟ್ ದೇ ಅಟ್ಯಾಚ್ ಸೋ ಮಚ್ ಇಂಪಾರ್ಟೆನ್ಸ್ ಟು ಹಿಸ್ ಪರ್ಸನ್. ಬಾಲುಗೆ ಇದುವರೆಗೂ ಗೊತ್ತಿರಲಿಲ್ಲ ತಂದೆ ತಾಯಿ ಅವನಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಇಟ್ಕೊಂಡಿದ್ದಾರೆ ಅಂತ. ಹಿ ಎಂಜಾಯ್ಸ್ ಇಟ್ ನಾವು ವೆರಿ ಮಚ್. ಈಗ ಈಸ್ ಎಂಜಾಯಿಂಗ್ ಇಟ್ ವೆರಿ ಮಚ್. ಹಿಸ್ ಮದರ್ ಪ್ರಿಪೇರ್ಸ್ ಆಲ್ ಸಾರ್ಟ್ಸ್ ಆಫ್ ಡೆಲಿಕಸೀಸ್ ಆ್ಯಂಡ್ ಗಿವ್ಸ್ ಹಿಮ್. ಎಲ್ಲ ರೀತಿಯ ಡೆಲಿಕಸೀಸ್ ರೆಡಿ ಮಾಡಿ ಅವನಿಗೆ ಕೊಡ್ತಾಳೆ ತಿನ್ನೋಕ್ಕೆ. ಹಿ ಹ್ಯಾಸ್ ಒನ್ಲಿ ಟು ಟೇಕ್ ಎ ಡೀಪ್ ಬ್ರೀದ್. ಸುಮ್ಮನೆ ಜೋರಾಗಿ ಉಸಿರು ಎಳ್ಕೊಂಡು ಅಮ್ಮನ ಕಡೆಗೆ ಒಂದು ಸರಿಗೆ ನೋಡಿದ್ರೆ ಸಾಕು. ಲುಕ್ ಫಾರ್ ಹಿಸ್ ಮದರ್ ಆ್ಯಂಡ್ ಶಿ ಅಟ್ ಒನ್ಸ್ ಆಸ್ ವಾಟ್ ಯು ವಾಂಟ್ ಮೈ ಸನ್, ಮೈ ಬಾಯ್, ಏನು ಬೇಕು ಬಾಯ್ ಅಂತ ಬರ್ತಾರೆ. ಬಾಲು ಫೈಂಡ್ಸ್ ದಟ್ ಹಿ ಹ್ಯಾಸ್ ರಿಟರ್ನ್ ಟು ಎ ನ್ಯೂ ಹೋಮ್. ಎವ್ರಿಥಿಂಗ್ ನೌ ಇಸ್ ಡಿಫ್ರೆಂಟ್. ಬಾಲಿಗೆ ಗೊತ್ತಾಗ್ತಿದೆ ಆತ ಒಂದು ಹೊಸ ಮನೆಗೆ ಬಂದಿದ್ದಾನೆ. ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ಹೀಸ್ ಫಾದರ್ ಲಿವ್ಸ್ ಹಿಮ್ ಅಲೋನ್ ಅಕಾರ್ಡಿಂಗ್ ಟು ಹಿಸ್ ಪ್ರಾಮಿಸ್. ತಂದೆ ಅವರು ಕೊಟ್ಟ ಪ್ರಾಮಿಸ್ ಉಳಿಸ್ಕೊಂಡಿದ್ದಾರೆ. ಅವನನ್ನು ಅವ್ನು ಪಾಡಿಗೆ ಬಿಟ್ಬಿಟ್ಟಿದ್ದಾರೆ. ಬಾಲು ಗೆಟ್ಸ್ ಔಟ್ ಆಫ್ ಬೆಡ್ ಅಟ್ ಅಬೌಟ್ 9 o'clock. 9 ಗಂಟೆ ಅಷ್ಟೊತ್ತಿಗೆ ಹೇಳ್ತಾನೆ. ಮಾರ್ಗಯ್ಯ ಗೋಸ್ ಟು ಹಿಮ್ ವಿತ್ ಕಾಫಿ ಆ್ಯಂಡ್ ರಿಮೈಂಡ್ಸ್ ಹಿಮ್ ಟು ಗೆಟ್ ಅಪ್ ಆ್ಯಂಡ್ ಡ್ರಿಂಕ್ ಇಸ್ ಕಾಫಿ ಬಿಫೋರ್ ಇಟ್ ಸ್ಟೇಲ್. ಕಾಫಿ ಇಟ್ಬಿಟ್ಟು ತಣ್ಣಗೆ ಹಾಕ್ಮೇಲೆ ತಿನ್ನು, ಕುಡಿ ಮಗೋ ಅಂತ ಹೇಳ್ತಾರೆ. ಬಾಲು ಡ್ರಿಂಕ್ಸ್ ಇಸ್ ಮಾರ್ನಿಂಗ್ ಕಾಫಿ, ಡಿಮ್ಯಾಂಡ್ ಸಮ್ ಟಿಫಿನ್. ಮಾರ್ನಿಂಗ್ ಕಾಫಿ ಕುಡಿದಾದ್ಮೇಲೆ ಈ ಡಿಮ್ಯಾಂಡ್ ಸಮ್ ಟಿಫಿನ್ ಆದಮೇಲೆ ಡ್ರೆಸ್ಸಸ್ ಹಿಮ್ಸೆಲ್ಫ್ ಆ್ಯಂಡ್ ಲೀವ್ಸ್ ದ ಹೌಸ್. ಮನೆ ಬಿಟ್ಟು ಹೊರಡ್ತಾನೆ. ಹಿ ರಿಟರ್ನ್ಸ್ ಹೋಮ್ ಅಟ್ ಅಬೌಟ್ 1 o'clock ಆ್ಯಂಡ್ ಸಿಟ್ಸ್ ಡೌನ್ ಟು ಹಿಸ್ ಲಂಚ್. ಮತ್ತೊಂದು ಗಂಟೆಗೆ ಬರ್ತಾನೆ, ಊಟಕ್ಕೆ ಕೂತ್ಕೋತಾನೆ. ಹಿಸ್ ಮದರ್ ವೇಟ್ಸ್ ಫಾರ್ ಹಿಮ್ ಇನ್ಟರ್ಮಿನೇಬ್ಲಿ. ಹಿ ಕಮ್ಸ್ ಹೋಮ್ ಎನಿ ಟೈಮ್ ಆಫ್ಟರ್ 1. ನಿರಂತರವಾಗಿ ಕಾಯ್ತಾಳೆ. ಎಷ್ಟು ಗಂಟೆಗೆ ಬೇಕಾದ್ರೂ ಬರ್ಬೋದು ಅವನು. 1 ಗಂಟೆ ನಂತರ, 1 ಗಂಟೆವರೆಗೂ ಬರಲ್ಲ ಅವನು. ಹಿ ಕಮ್ಸ್ ಸಮ್ಟೈಮ್ಸ್ ಹಿ ಕಮ್ಸ್ ಹೋಮ್ ವೆರಿ ಲೇಟ್. ಈವನ್ ದೆನ್ ಶಿ ಫೈಂಡ್ಸ್ ಹಿಸ್ ಮದರ್ ವೇಟಿಂಗ್. ತುಂಬ ಲೇಟಾಗಿ ಬಂದರೂ ಕೂಡ ಅಮ್ಮ ಕಾಯ್ತಿರ್ತಾರೆ. ಈ ಆಸ್ ಹಿಸ್ ಮದರ್, ವಾಟ್ ಆರ್ ಯು ವೇಟಿಂಗ್ ಫಾರ್ ಮದರ್? ಏನಕ್ಕಮ್ಮ ಹಿಂಗೆ ಕಾಯ್ತೀಯ ನೀನು ಅಂತ. ಬಟ್ ಶಿ ನೆವರ್ ಆನ್ಸರ್ ಸಚ್ ಕ್ವೆಶನ್ಸ್. ಆ ಥರ ಪ್ರಶ್ನೆಗಳಿಗೆ ಉತ್ತರನೇ ಕೊಡಲ್ಲ ಅವಳು. ಶಿ ಗೋಸ್ ಆನ್ ಟು ಸರ್ವ್ ಹಿಮ್ ಡಿನ್ನರ್. ಊಟ ಬಡಿಸ್ತಾಳೆ. ಆಫ್ಟರ್ ಡಿನ್ನರ್ ಹಿ ಗೋಸ್ ಅಪ್ ಟು ದ ಶಾಪ್ ಅಪೋಸಿಟ್. ಪಕ್ಕದ ಎದುರುಗಡೆ ಇರ್ತಕ್ಕಂಥ ಶಾಪ್ಗೆ ಹೋಗ್ತಾನೆ. ಬೈಸ್ ಬೀಟಲ್ ಲೀವ್ಸ್ ಇಂದ ವೀಳ್ಯದೆಲೆ ಆ್ಯಂಡ್ ಅರೇಕಾ ನಟ್. ಅಡಿಕೆ ತೊಗೊಳ್ತಾನೆ. ಚೂಸ್ ದೆಮ್ ವಿತ್ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್. ತೃಪ್ತಿಯಿಂದ ಅಗೀತಾನೆ. ಆ್ಯಂಡ್ ಸಿಟ್ಸ್ ಡೌನ್ ಆನ್ ಎ ಡೀಲ್ವುಡ್ ಬಾಕ್ಸ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದ ಶಾಪ್. ಡೀಲ್ವುಡ್ ಬಾಕ್ಸ್ ಮೇಲೆ ಕುತ್ಕೊಳ್ತಾನೆ. ವಾಚಿಂಗ್ ದ ಗೋಯಿಂಗ್ಸ್ ಆನ್ ಆಫ್ ದ ಸ್ಟ್ರೀಟ್ ಫಾರ್ ಎ ವೈಲ್. ಬೀದಿಲಿ ಏನೇನು ನಡೀತಾ ಇದೆ ಎಲ್ಲ ನೋಡ್ತಾನೆ. ಆ್ಯಂಡ್ ಸ್ಮೋಕಿಂಗ್ ಎ ಸಿಗರೇಟ್. ಒಂದು ಸಿಗರೇಟ್ ಸೇರ್ತಾನೆ. ಆಫ್ಟರ್ ಮೇಕಿಂಗ್ ಶ್ಯೂರ್ ದಟ್ ಈಸ್ ಮದರ್ ಈಸ್ ನಾಟ್ ವಾಚಿಂಗ್. ಅವರಮ್ಮ ಗಮನಿಸ್ತಿಲ್ಲ ಅನ್ನೋದನ್ನು ಅವನು ನೋಡ್ತಾನೆ. ಇಫ್ ಈ ಸೀಸ್ ಎನಿ ಎಲ್ಡರ್ ಆಫ್ ದ ಹೌಸ್ ಆರ್ ಆಫ್ ದ ನೆಕ್ಸ್ಟ್ ಹೌಸ್ ಕಮಿಂಗ್ ಔಟ್, ಯಾರು ದೊಡ್ಡವರು ಅಥವಾ ಮನೆಯವರು ನೋಡ್ತಾ ಇದ್ದಾರೆ, ಹಿ ಟರ್ನ್ಸ್ ದ ಸಿಗರೇಟ್ ಇಂಟು ದ ಹಾಲೋ ಆಫ್ ಹಿಸ್ ಪಾಮ್. ಸಿಗರೇಟ್ನ ಹೀಗೆ ಒಳಗಡೆಗೆ ಹಾಲೋ ಆಫ್ ಹಿಸ್ ಪಾಮ್ ತಿರುಗಿಸ್ಕೊಬಿಡ್ತಾನೆ. ಖಾಲಿ ಜಾಗ, ಅಂಗೈನ ಖಾಲಿ ಜಾಗದ ಒಳಗಡೆ. ಆ್ಯಂಡ್ ಗಲ್ಸ್ ಡೌನ್ ದ ಸ್ಮೋಕ್ನ ನುಂಗ್ಬಿಡ್ತಾನೆ. ಆಫ್ಟರ್ ದಿಸ್ ಹಿ ಸಡನ್ಲಿ ಗೆಟ್ಸ್ ಅಪ್. ಆಮೇಲೆ ಎದ್ದೇಳ್ತಾನೆ. ಕ್ರಾಸಸ್ ದ ಸ್ಟ್ರೀಟ್ ಆ್ಯಂಡ್ ಗೋಸ್ ಬ್ಯಾಕ್ ಟು ಹಿಸ್ ಹೌಸ್. ಮನೆಗೆ ಬಂದು ಸ್ಪ್ರೆಡ್ಸ್ ಎ ಟವಲ್ ಆನ್ ದ ಗ್ರಾನೈಟ್ ಫ್ಲೋರ್. ಜಗಲಿ ಮೇಲೆ ಟವಲ್ ಹಾಕ್ತಾರೆ. ಇನ್ ದ ಪ್ಯಾಸೇಜ್ ಫ್ರಮ್ ದ ಸ್ಟ್ರೀಟ್ ವಿಚ್ ಇಸ್ ಕೂಲ್ಡ್ ಬೈ ದ ಬ್ರೀಸ್. ಆ ಜಗಲಿ ತಣ್ಣಗಿದೆ ತಂಗಾಳಿಯಿಂದ. ಡ್ರೌಸಸ್
ಆರಾಮಾಗಿ ತಣ್ಣ ಗಾಳಿ ಬೀಸ್ತಿದೆ, ಜಗಲಿ ತಣ್ಣಗಿದೆ, ಅಲ್ಲಿ ನಿದ್ದೆ ಮಾಡ್ತಾನೆ. ಈಸ್ ಲೆಫ್ಟ್ ಅನ್ಡಿಸ್ಟರ್ಬ್ಡ್. ಅವ್ನಿಗೆ ಯಾರೂ ತೊಂದರೆ ಕೊಡಲ್ಲ. ಈಸ್ ಲೆಫ್ಟ್ ದೇರ್ ಅನ್ಡಿಸ್ಟರ್ಬ್ಡ್ ಟಿಲ್ 5 in the evening. ಆ್ಯಂಡ್ ಇಮಿಡಿಯೇಟ್ಲಿ ಅಡ್ವರ್ಬ್ ಡಿಮ್ಯಾಂಡ್ ಸಮಥಿಂಗ್. 5 ಗಂಟೆಗೆ ಎದ್ದು ತಿನ್ನಕ್ಕೆ ಮತ್ತೆ ಕೇಳ್ತಾನೆ. ಸಮಥಿಂಗ್ ಟು ಈಟ್ ಆ್ಯಂಡ್ ಡ್ರಿಂಕ್, ವಾಷಸ್ ಹಿಮ್ಸೆಲ್ಫ್ ಆ್ಯಂಡ್ ಕಾಮ್ಸ್ ಇಸ್ ಕ್ರಾಪ್. ತಿನ್ಬಿಟ್ಟು ಕ್ರಾಪ್ ಕಾಮ್ಸ್, ತಲೆ ಕೂದಲು ಬಾಚ್ಕೊಂಡು ಗೋಸ್ ಔಟ್. ರಿಟರ್ನ್ಸ್ ಹೋಮ್ ಓನ್ಲಿ ಆಫ್ಟರ್ 10. ಮನೆಗೆ ಹಿಂದಿರುಗೋದೆ 10 ಗಂಟೆ ನಂತರ. ವೆನ್ ದ ಹೋಲ್ ಟೌನ್ ಹ್ಯಾಸ್ ಗಾನ್ ಟು ಸ್ಲೀಪ್. ಇಡೀ ಊರು ನಿದ್ದೆ ಮಾಡ್ತಿರುತ್ತೆ. ಬೈ ದಿಸ್ ಟೈಮ್ ಹಿಸ್ ಫಾದರ್ ಹ್ಯಾಸ್ ಆಲ್ರೆಡಿ ಕಮ್ ಹೋಮ್ ಆ್ಯಂಡ್ ಈಸ್ ಫ್ರೆಟ್ಟಿಂಗ್, ಬಾದರಿಂಗ್ ಹಿಸ್ ವೈಫ್ ಟು ಟೆಲ್ ಹಿಮ್ ವೇರ್ ಬಾಲಿ ಹ್ಯಾಸ್ ಗಾನ್. ಅಷ್ಟೊತ್ತಿಗರಪ್ಪ ಬಂದಿರ್ತಾರೆ, ಹೇಳು ಬಾಲಿಯಲ್ಲಿ ಕಾಣ್ತಿಲ್ಲ ಅಂತ. ನಾವು ಹಿ ಬಿಕಮ್ಸ್ ವೆರಿ ಪ್ಯಾನಿಕ್ ಇಫ್ ಬಾಲು ಇಸ್ ನಾಟ್ ಸೀನ್ ಟೂ ಲಾಂಗ್ ಅಟ್ ಹೋಮ್. ಮನೆಯಲ್ಲಿ ಬಾಲು ಒಂದು ಸ್ವಲ್ಪ ಹೆಚ್ಚು ದೀರ್ಘಕಾಲ ಕಣ್ಣು ಮರೆ ಆಗ್ಬಿಟ್ಟಂದ್ರೆ ಮತ್ತೆ ಭಯ ಆಗುತ್ತೆ ಮರ್ಗನ್ಗೆ, ಎಲ್ಲಿ ಓಡೋಗ್ಬಿಟ್ನೋ ಅಂತ. ಬಟ್ ದ ಮೊಮೆಂಟ್ ದ ಡೋರ್ ಓಪನ್ಸ್ ಆ್ಯಂಡ್ ಬಾಲು ಕಮ್ಸ್ ಇನ್ ಆ್ಯಂಡ್ ಹಿ ಬಿಕಮ್ಸ್ ಅಬ್ಸಲ್ಯೂಟ್ಲಿ ಕಾಮ್. ಬಾಗಿಲು ತಗೊಂಡು ಮನೆಯೊಳಗೆ ಬಂದ ತಕ್ಷಣ ಈ ಕಾಮ್ ಆಗಿಬಿಡ್ತಾನೆ. ಈ ಸೇಸ್, ಹೋ ಬಾಲು ಹ್ಯಾಸ್ ಕಮ್ ವಿತ್ ಟ್ರೆಮೆಂಡಸ್ ಎಂಥೂಸಿಯಾಸಮ್. ಉತ್ಸಾಹದಿಂದ, ಓ ಬಾಲು ಬಂದ. ಈ ಆಸಿಮ್ ವಿತ್ ಅಟ್ಮೋಸ್ಟ್ ಡೆಲಿಕೇಸಿ, ವೇರ್ ಹ್ಯಾವ್ ಯು ಬೀನ್, ಎಲ್ಲೋಗಿದೆ ಮಗು? ಬಾಲು ಜಸ್ಟ್ ಸೇಸ್, ಐ ಹ್ಯಾವ್ ಬೀನ್ ಹಿಯರ್ ಆ್ಯಂಡ್ ದೇರ್, ವಾಟ್ ಶುಡ್ ಐ ಡೂ, ಬಿ ಅಟ್ ಹೋಮ್. ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತೀನಿ, ಮನೇಲಿ ಕೂತ್ಕೊಂಡು ಏನು ಮಾಡಲಿ? ಬಾಲು ಸ್ಪೆಂಡ್ 6 months ಲೈಕ್ ದಿಸ್. 6 ತಿಂಗಳು ಹೀಗೆ ಕಳೆದ. ಆ್ಯಂಡ್ ಇ ಬಿಕಮ್ಸ್ ಅನ್ರೆಕಗ್ನೈಸಬಲ್. ಗುರ್ತ ಹಿಡಿಯೋಕ್ಕಾಗ್ತಿಲ್ಲ 6 ತಿಂಗಳಲ್ಲಿ ಬಾಲುನ. ದೇರ್ ಆರ್ ಫ್ಯಾಟ್ ಪ್ಯಾಡ್ಸ್ ಅಂಡರ್ ಹಿಸ್ ಐಸ್. ಕಣ್ಣು ಕೆಳಗಡೆ ಫ್ಯಾಟ್ ಪ್ಯಾಡ್ಸ್, ಕೊಬ್ಬಿನ ಗುರುತು ಮೂಡ್ತಾ ಇದೆ. ಆ್ಯಂಡ್ ಹಿಸ್ ಚಿನ್ ಈಸ್ ಡಬ್ಲಿಂಗ್. ಕೆನ್ನೆ ಡಬಲ್ ಆಗ್ತಿದೆ. ಬಂದಾಗ ಹಾಲೋ ಚಿಕ್ಸ್, ಕೆನ್ನೆ ಒಳಕ್ಕೋಗಿತ್ತು. ಆ್ಯಂಡ್ ಹಿಸ್ ಐಸ್ ಸೀಮ್ ಟು ಶ್ರಿಂಕ್ ಡೌನ್ ಟು ಹಾಫ್ ದೇರ್ ಒರಿಜಿನಲ್ ಸೈಜ್. ಕಣ್ಣು ಮುಂಚೆ ದೊಡ್ಡದಾಗಿದ್ದು, ಈಗ ಕಣ್ಣಿನ ಕೆಳಗಡೆ ಕೊಬ್ಬು ಸೇರ್ಕೊಳ್ತಾ ಇರೋದ್ರಿಂದ ಕಣ್ಣು ಸಣ್ಣ ಆಗಿಬಿಟ್ಟಿದೆ, ಅರ್ಧ ಸೈಜ್ ಆಗಿದೆ. ಮಾರ್ಗಯ್ಯ ವಂಡರ್ಸ್ ವಾಟ್ ಟು ಡೂ ವಿತ್ ಹಿಮ್ ಟು ಎನೇಬಲ್ ಹಿಮ್ ಟು ಗ್ರೋ ಅಪ್ ಲೈಕ್ ಅದರ್ ನಾರ್ಮಲ್ ಬಾಯ್ಸ್ ಆಫ್ ಹಿಸ್ ಏಜ್ ಟು ಅವಾಯ್ಡ್ ಬೀಯಿಂಗ್ ರಸ್ಟೆಡ್. ಇವನು ಹಿಂಗೆ ಬಿಟ್ಟರೆ ಹಿ ವಿಲ್ ಬಿ ರಸ್ಟ್ ಅಂದರೆ ತುಕ್ಕಿಡ್ದೋಗ್ತಾನೆ. ಅವನ ವಯಸ್ಸಿನ ನಾರ್ಮಲ್ ಬಾಯ್ಸ್ ಥರ ಅವನನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಹಿ ಥಿಂಕ್ಸ್ ದ್ಯಾಟ್ ದ ಬೆಸ್ಟ್ ಸೊಲ್ಯೂಷನ್ ವುಡ್ ಬಿ ಟು ಮ್ಯಾರಿ ಹಿಮ್. ಒಂದೇ ಸೊಲ್ಯೂಷನ್, ಮದುವೆ ಮಾಡೋದು. He sends out his emissaries and very soon horoscopes begin to come in from far and wide and letters asking for his sons in return. ಹೇಳಿದೆ ತಡ, ಸುದ್ದಿ ಕೊಡ್ತಿದ್ದಾಗೇನೆ ಎಲ್ಲ ಕಡೆಯಿಂದ ಜಾತಕ, ಹಾರೋಸ್ಕೋಪ್, ಲೆಟರ್ಸ್, ನಿಮ್ಮ ಮಗಂದು ನಮಗೂ ಕೊಡಿ ಅಂತ ಬರ್ತಾ ಇದೆ. ಮಾರ್ಗಯ್ಯ ಕೇರ್ಫುಲಿ ಸ್ಕ್ರೂಟಿನೈಸಸ್ ದ ಸ್ಟೇಟಸ್ ಆಫ್ ದೋಸ್ ಹಾರೋಸ್ಕೋಪ್ಸ್. ಆ ಎಲ್ಲ ಎಚ್ಚರಿಕೆಯಿಂದ ಆ ಹಾರೋಸ್ಕೋಪ್ಸನ್ನು ಪರೀಕ್ಷೆ ಮಾಡ್ತಾನೆ. ಲೈಕ್ ದ ಸ್ಟೇಟ್ ಮಿನಿಸ್ಟ್ರಿ ಸ್ಕ್ರೂಟಿನೈಸಿಂಗ್ ದ ವೆಡ್ಡಿಂಗ್ ಪ್ರಪೋಸಲ್ಸ್ ಆಫ್ ಎ ಸ್ಯಾಟ್ಲೈಟ್ ಪ್ರಿನ್ಸ್ಗೆ ಮಿನಿಸ್ಟ್ರಿ ಅವರು, ಗೌರ್ಮೆಂಟ್ ಅವರು ವೆಡ್ಡಿಂಗ್ ಪ್ರಪೋಸಲ್ಸ್ನ ಸ್ಕ್ರೂಟಿನೈಸ್ ಮಾಡಲ್ವಾ, ಆ ರೀತಿಯಲ್ಲಿ. ದ ಚೀಫ್ ಅಸಿಸ್ಟೆಂಟ್ ಇನ್ ದಿಸ್ ಬಿಸ್ನೆಸ್ ಈಸ್ ಅಕೌಂಟೆಂಟ್ ಶಾಸ್ತ್ರಿ. ಇದರಲ್ಲಿ ಮುಖ್ಯವಾಗಿ ಪಾತ್ರ ವಹಿಸೋದು ಶಾಸ್ತ್ರಿ. ಎಸ್ ಅಕ್ವೈರ್ಡ್ ಎ ನ್ಯೂ ಸ್ಟೇಟಸ್ ನೌ ಆಸ್ ಎ ಮ್ಯಾಚ್ ಮೇಕರ್. ಈಗ ಅಕೌಂಟೆಂಟ್ ಅಷ್ಟೇ ಅಲ್ಲ, ಈಸ್ ಎ ಮ್ಯಾಚ್ ಮೇಕರ್ ಆಲ್ಸೋ. ಹಿ ಇನ್ಫಾರ್ಮ್ಸ್ ದಟ್ ಎ ಲಾಟ್ ಆಫ್ ಇನ್ಕ್ವೈರೀಸ್ ಹ್ಯಾವ್ ಬಿನ್ ಕಮಿಂಗ್ ಫಾರ್ ಬಾಲಿಗೆ ಅನೇಕ ಇನ್ಕ್ವೈರಿಗಳು ಬರ್ತಾ ಇದೆ. ಬಟ್ ಹಿ ಈಸ್ ವೆಯ್ಟಿಂಗ್ ಫಾರ್ ದ ರೈಟ್ ಪಾರ್ಟಿ ಕಾಯ್ತಾ ಇದ್ದಾನೆ. ಒನ್ ಹೂ ಈಸ್ ಈಕ್ವಲ್ ಟು ಸ್ಟೇಟಸ್. ನಿಮ್ಮ ಸ್ಟೇಟಸ್ಗೆ ಸಮನಾಗಿರೋನ್ನ ಹುಡುಕ್ತಾ ಇದ್ದೀನಿ ಸಾರ್ ಅಂತ ಹೇಳ್ತಾರೆ. ಮಾರ್ಗಯ್ಯ ಲಾಫ್ಸ್ ಅಟ್ ದಿಸ್ ಆ್ಯಂಡ್ ಸೇಸ್ ದ್ಯಾಟ್ ಹಿ ಡಸ್ ನಾಟ್ ಬಿಲೀವ್ ಇನ್ ಸ್ಟೇಟಸ್. ನನಗೆ ಸ್ಟೇಟಸಲ್ಲಿ ನಂಬಿಕೆ ಇಲ್ಲಯ್ಯ, ಆ್ಯಂಡ್ ಇಟ್ ಈಸ್ ನಾಟ್ ರೈಟ್ ಟು ಟಾಕ್ ಆಫ್ ಸ್ಟೇಟಸ್ ಆ್ಯಂಡ್ ಸಚ್ ಥಿಂಗ್ಸ್ ಇನ್ ದೀಸ್ ಡೇಸ್. ಇವತ್ತಿನ ಕಾಲದಲ್ಲಿ ಸ್ಟೇಟಸ್ಸು ಅದೆಲ್ಲ ಮಾತಾಡಬಾರ್ದು. ಹಿ ಈಸ್ ಎ ಮ್ಯಾನ್ ಹೂ ಹ್ಯಾಸ್ ಹ್ಯಾಡ್ ಟು ವರ್ಕ್ ಹಾರ್ಡ್ ಟು ಮೇಕ್ ಮನಿ. ನಾನು ತುಂಬ ಕಷ್ಟಪಟ್ಟು ದುಡ್ಡು ಮಾಡಿದ್ದೀನಿ ಆ್ಯಂಡ್ ಕೀಪ್ ಇಟ್. ಆ ದುಡ್ಡನ್ನ ಹಾಗೆ ಇಟ್ಕೊಳ್ಳೋಕ್ಕೆ ಕಷ್ಟಪಟ್ಟಿದ್ದೀನಿ. ಹಿ ನೆವರ್ ಫಾರ್ ಎ ಮೊಮೆಂಟ್ ಫೀಲ್ಸ್ ದಟ್ ಹಿ ಸುಪೀರಿಯರ್ ಟು ಎನಿ ಒನ್ ಆನ್ ದ ಅರ್ತ್. ಯಾರಿಗೂ ನಾನು ಭೂಮಿ ಮೇಲೆ ಸುಪೀರಿಯರ್ ಅಂತ ನಂಗೆ ಅನಿಸಲ್ಲ. ಹಿ ಫೀಲ್ಸ್ ದಟ್ ಈವನ್ ದ ಸ್ಮಾಲೆಸ್ಟ್ ಚೈಲ್ಡ್ ಇನ್ ದ ರೋಡ್ ಈಸ್ ಈಕ್ವಲ್ ಟು ಹಿಮ್ ಇನ್ ಸ್ಟೇಟಸ್. ಬೀದಿಲಿ ಹೋಗ್ತಾ ಇರೋ ಒಂದು ಸಣ್ಣ ಮಗು ಕೂಡ ನನಗೆ ಸ್ಟೇಟಸಲ್ಲಿ ಈಕ್ವಲ್ ಕಣಯ್ಯ, ಹಂಗೆಲ್ಲ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೋಬಾರ್ದು ಅಂತ. ಶಾಸ್ತ್ರಿ ಟರ್ನ್ಸ್ ಅಪ್ ವಿತ್ ಎ ಕ್ವೈಟ್ ಸ್ಕೋರ್ ಆಫ್ ಆಫರ್ಸ್ ಫಾರ್ ಬಾಲು. ಮಾರ್ಗಯ್ಯ ಫೀಲ್ಸ್ ಗ್ರೇಟ್ಲಿ ಫ್ಲಾಟೆಡ್ ಆ್ಯಂಡ್ ಪಫ್ಸ್ ಅಪ್ ವಿತ್ ಕನ್ಸೀಟ್. ಸ್ಕೋರ್ ನೋಡಿ, ಎ ಪೀರಿಯಡ್ ಆಫ್ 20 ಡೇಸ್ಗೆ ಸ್ಕೋರ್ ಅಂತಾರೆ. ಸ್ಕೋರ್ ಅಂದರೆ 20 ನಂಬರ್ ಅಷ್ಟೇ.
ಒಂದು 20 ಜಾತಕ ತೊಗೊಂಬರ್ತಾನೆ. ಮಾರ್ಗಯ್ಯ ಉಬ್ಬೋಗ್ಬಿಟ್ಟ, ಫ್ಲಾಟೆಡ್ ಆ್ಯಂಡ್ ಪಫ್ಸ್ ಅಪ್. ಇಷ್ಟು ಜನ ನನಗೆ ಡಿಮ್ಯಾಂಡ್ ಇದೆಯಲ್ಲ ನನ್ನ ಮಗನಿಗೆ ಅಂತ. ದಿಸ್ ಈಸ್ ದ ಎವಿಡೆನ್ಸ್ ದಟ್ ಹಿ ಹ್ಯಾಸ್ ಅಟೈನ್ಡ್ ಸೋಷಿಯಲ್ ಇಂಪಾರ್ಟೆನ್ಸ್. ಮಗಗೆ ಮದುವೆ ಮಾಡ್ತೀನಿ ಅಂದ ತಕ್ಷಣ ಇಷ್ಟೊಂದು ಜಾತಕಗಳು ಬರ್ತಿದೆ ಅಂತಂದರೆ ದಟ್ ಮೀನ್ಸ್ ಮಾರ್ಗಯ್ಯ ಹ್ಯಾಸ್ ರಿಯಲಿ ಅಕ್ವೈರ್ಡ್ ಸೋಷಿಯಲ್ ಇಂಪಾರ್ಟೆನ್ಸ್. ಸಾಮಾಜಿಕವಾಗಿ ಪ್ರಮುಖ ವ್ಯಕ್ತಿ ಆಗಿದ್ದಾನೆ. ಹಿ ಹ್ಯಾಸ್ ನೆವರ್ ಥಾಟ್ ದಟ್ ಎನಿ ಒನ್ ಆಫ್ ಹಿಸ್ ಸ್ಟೇಟಸ್ ವಿಲ್ ಕೇರ್ ಟು ಅಲೈವ್ ವಿತ್ ಹಿಸ್ ಫ್ಯಾಮಿಲಿ. ಆತನ ಈ ಮಟ್ಟದ ಸ್ಟೇಟಸ್ ಇರ್ತಕ್ಕಂಥವ್ರು ಅವನ ಜೊತೆಗೆ ಸಂಬಂಧ ಬೆಳೆಸೋಕ್ಕೆ ಇಷ್ಟಪಡ್ತಾರೆ ಅಂತ ಮಾರ್ಗಯ್ಯ ಕನಸಲ್ಲಿ ಯೋಚನೆ ಮಾಡಿರಲಿಲ್ಲ. ಬಿಕಾಸ್ ದರ್ ಇಸ್ ಎ ಫ್ಯಾಮಿಲಿ ಸೀಕ್ರೆಟ್ ಅಬೌಟ್ ಹಿಸ್ ಕ್ಯಾಸ್ಟ್. ಅವನ ಕ್ಯಾಸ್ಟ್ ಬಗ್ಗೆ ಒಂದು ಫ್ಯಾಮಿಲಿ ಸೀಕ್ರೆಟ್ ಇದೆ ವಿಚ್ ಮೇಕ್ಸ್ ಹಿಮ್ ವೆರಿ ಅನೀಸಿ. ಈ ಸೀಕ್ರೆಟ್ ಮಾರ್ಗಯ್ಯನಿಗೆ ಭಾಳ ಕಿರಿಕಿರಿ ಮಾಡ್ತಿದೆ. ದೋ ಹಿ ಆ್ಯಂಡ್ ದ ರೆಸ್ಟ್ ಆರ್ ಸಪೋಸ್ ಟು ಬಿ ಆಫ್ ಗುಡ್ ಕಾಸ್ಟ್ ನೌ. ಈಗ ಅವನು ಅವನ ಜಾತ್ಯಸ್ಥರೆಲ್ಲ ಗುಡ್ ಕಾಸ್ಟ್ ಅಂತ ಪರಿಗಣಿಸಿದ್ದಾರೆ. ಬಟ್ ಈಸ್ ಫಾದರ್ಸ್ ಗ್ರ್ಯಾಂಡ್ ಫಾದರ್ಸ್, ತಂದೆಯ ತಾತಂದಿರೆಲ್ಲ ಆ್ಯಂಡ್ ಇಸ್ ಬ್ರದರ್ಸ್, ಅವರ ಬ್ರದರ್ಸ್ ಎಲ್ಲ ಮೇಂಟೈನ್ ದೆಮ್ಸೆಲ್ಸ್ ಅಸ್ ಕಾರ್ಸ್ ಬೇರರ್ಸ್. ಹೆಣ ಎತ್ತೋ ಕೆಲಸ ಮಾಡ್ತಿದ್ರು. ಕಾರ್ಸ್ ಅಂದರೆ ಹೆಣ. ದೇ ವರ್ 4 ಬ್ರದರ್ಸ್. ತಾತನಿಗೆ, ಅವ್ರ ಅಪ್ಪನ ತಾತನಿಗೆ 4 ಜನ ಅಣ್ಣ ತಮ್ಮದಿರಂತೆ. ದ ಮೊಮೆಂಟ್ ಎನಿ ಒನ್ ಡೈಡ್ ಇನ್ ದ ವಿಲೇಜ್, ಯಾರೇ ಹಳ್ಳಿಲಿ ಸತ್ತೋಗ್ಲಿ, ದೇ ಕೇಮ್ ಡೌನ್ ಆ್ಯಂಡ್ ಟುಕ್ ಚಾರ್ಜ್ ಆಫ್ ದ ಬಿಸ್ನೆಸ್. ಬಂದು ಹೆಣ ಎತ್ತಾಕೋ ಕೆಲಸ ಮಾಡ್ತಿದ್ರಂತೆ. ಫ್ರಮ್ ದಟ್ ಮೊಮೆಂಟ್ ಅಪ್ ಟು ಡಿಸಾಲ್ವಿಂಗ್ ದ ಆ್ಯಶಸ್ ಇನ್ ದ ಟ್ಯಾಂಕ್ ದ ನೆಕ್ಸ್ಟ್ ಡೇ ಅದನ್ನು ಆಶಸ್ ಅಂದರೆ ಬೂದಿನ, ಶವ ಸುಟ್ಟಿರೋ ಬೂದಿನ ಕೆರೆನಲ್ಲೋ ನೀರಲ್ಲೋ ಡಿಸಾಲ್ವ್ ಹಾಕೋವರೆಗೇ ಆ ಕೆಲಸ ಅವ್ರದ್ದೇ ಅಂತೆ. ಒಪ್ಪ ಮಾಡೋದು ಅಂತಾರೆ ಹಳ್ಳಿ ಕಡೆ. ದೇವರ್ ನೋನ್ ಆಸ್ ಕಾರ್ಸ್ ಬೇರರ್ಸ್, ಕಾರ್ಸ್ ಬ್ರದರ್ಸ್. ಅವರನ್ನು ಕಾರ್ಸ್ ಬ್ರದರ್ಸ್, ಹೆಣ ಎತ್ತೋ ಅಣ್ಣ ತಮ್ಮದಿರೋ ಸಹೋದರರು ಅಂತ ಕರೀತಾ ಇದ್ರಂತೆ. ಇಟ್ ಟುಕ್ 2 or 3 generations ಫಾರ್ ದ ಫ್ಯಾಮಿಲಿ ಟು ಮಿಟಿಗೇಟ್ ದಿಸ್ ರೆಪ್ಯುಟೇಷನ್. 2-3 ಪೀಳಿಗೆ ಬೇಕಾಯಿತು ಈ ಒಂದು ರೆಪ್ಯುಟೇಷನನ್ನು, ಈ ಕೀರ್ತಿ, ಕಾಸ್ಟ್ ಬ್ರದರ್ಸ್, ಹೆಣ ಎತ್ತೋರು ಅನ್ನೋಂಥ ಆ ಬಿರುದಿನ ಕೀರ್ತಿಯಿಂದ ಆಚೆಗೆ ಬರೋಕ್ಕೆ. ಆ್ಯಂಡ್ ದೇರ್ ಆಫ್ಟರ್ ದೇ ವರ್ ನೋನ್ ಆ್ಯಸ್ ಅಗ್ರಿಕಲ್ಚರಿಸ್ಟ್. ಆಮೇಲೆ ಆ ಕೆಲಸ ಬಿಟ್ಟು ಅಗ್ರಿಕಲ್ಚರಿಸ್ಟ್ ಅಂದರೆ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರು. ಓನಿಂಗ್ ಆ್ಯಂಡ್ ಕಲ್ಟಿವೇಟಿಂಗ್ ಸ್ಮಾಲ್ ಪಾರ್ಸೆಲ್ಸ್ ಆಫ್ ಲ್ಯಾಂಡ್. ನೋ ಒನ್ ಬಾದರ್ಡ್ ಅಬೌಟ್ ದೇರ್ ಆರಿಜಿನ್. ಆಮೇಲೆ ಇವರ ಮೂಲದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ ಎಕ್ಸೆಪ್ಟ್ ಎ ಗ್ರೇಟ್ ಆ್ಯಂಟ್. ಅವಳು ಆಂಟಿದ್ಲು, ಅವರ ಗ್ರೇಟ್ ಆ್ಯಂಟ್, ಅವ್ರ ಎಲ್ಲರಿಗೂ ಅಜ್ಜಿ. ಅವಳು ಒಂದು ಸರಿ ಬೈದಿದ್ಲು, ಮಖ ನೋಡು ನಿಮ್ಮ ವಂಶದ್ದು ಕೆಲಸದ್ದು ಮೂತಿ ಮೇಲೆ ಕಾಣಿಸುತ್ತೆ ಅಂತ ಒಂದು ಸರಿ ಬೈದಿದ್ಲು. ಅವಳು ಬಿಟ್ಟರೆ ಇನ್ಯಾರು ಇವರ ಆರಿಜಿನ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆ್ಯಂಡ್ ಆದ್ರೂ ಮಾರ್ಗಯ್ಯನಿಗೆ ಮಗನ ಮದುವೆ ಮಾಡಬೇಕು ಅಂದಾಗ ಕಾನ್ಸ್ಟಾಂಟಾಗಿ ಫಿಯರ್ ಬರ್ತಾಯಿತ್ತು ನಿರಂತರವಾಗಿ. ಅಟ್ ದ ಟೈಮ್ ಆಫ್ ಹಿಸ್ ವೆನ್ ದ ಟೈಮ್ ಕಮ್ಸ್ ಟು ಮ್ಯಾರಿ ಹಿಸ್ ಸನ್, ಪೀಪಲ್ ಮೈಟ್ ಸೇ, ಹೋ ದೇ ಆರ್ ಆಫ್ಟರ್ ಆಲ್ ಕಾಸ್ಟ್ ಬೇರರ್ಸ್, ಡಿಡ್ಂಟ್ ಯು ನೋ? ಯಾರು ಹೇಳಿಬಿಟ್ರೆ ಅವ್ರು ಯಾರವರು ಹೆಣ ಎತ್ತಿದ್ದವರು ಅಂತ ಅಂದ್ಬಿಟ್ರೆ. ಬಟ್ ಫಾರ್ಚುನೇಟ್ಲಿ ಫೈನಾನ್ಷಿಯಲ್ ರೆಪ್ಯುಟೇಷನ್ ಓವರ್ ಶ್ಯಾಡೋಸ್ ದಿಸ್. ಅವನ ಈ ಫೈನಾನ್ಷಿಯಲ್ ರೆಪ್ಯುಟೇಷನ್, ಹಣಕಾಸು ಅಂತಸ್ತು ಈ ವಂಶದ ಈ ಒಂದು ಕಾಸ್ಟ್ ಬೇರರ್ಸ್ ಅನ್ನುವಂಥ ರೆಪ್ಯುಟೇಷನನ್ನು ಓವರ್ ಶ್ಯಾಡೋ ಮಾಡಿಬಿಡ್ತು. ಹಾರೋಸ್ಕೋಪ್ಸ್ ಆ್ಯಂಡ್ ಪಿಟಿಷನ್ಸ್ ಪಾಸ್ ಇನ್ ಬೈ ಎವ್ರಿ ಪೋಸ್ಟ್. ಪ್ರತಿ ದಿನವೂ ಹಾರೋಸ್ಕೋಪ್, ಜಾತಕ, ಪಿಟಿಷನ್ಸ್ ಮತ್ತು ಏನು ಹೇಳೋದು, ಕೋರಿಕೆಗಳು ಬರ್ತಾಯಿದ್ವು. ಇಟ್ ಪ್ರೊಡ್ಯೂಸಸ್ ಎ ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಇನ್ ಮಾರ್ಗಯ್ಯನಿಗೆ ಈಗ ಇಟ್ ಹ್ಯಾಸ್ ಗಿವನ್ ಹಿಮ್ ಎ ಸೆನ್ಸ್ ಆಫ್ ವೆಲ್ ಬೀಯಿಂಗ್. ನಾನು ನೋಡು ಒಳ್ಳೆಯ ಸ್ಥಾನದಲ್ಲಿದ್ದೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಎ ಕ್ವೈಟ್ ಫೀಲಿಂಗ್ ಆಫ್ ಗ್ರೇಟ್ನೆಸ್. ನಾನು ಒಬ್ಬ ಗ್ರೇಟ್ ಮ್ಯಾನ್ ಅನ್ನೋ ಭಾವನೆ ಬರೋಕ್ಕೆ ಶುರುವಾಯಿತು. ನೋಡಿ, ಅವನು ಬಿಗಿನಿಂಗಲ್ಲಿ ಇಲ್ಲಿದ್ದ, ಬ್ಯಾನಿಯನ್ ಟ್ರೀ ಎದುರುಗಡೆ ಇದ್ದ. ಸೆಕ್ರೆಟ್ರಿ ಬಂದು ಇನ್ಸಲ್ಟ್ ಮಾಡಿದ್ರು ಏನಂತ. ಆಮೇಲೆ ಜನ ಹೇಳೋರು, ನೀನೊಬ್ಬ, ಅವನೇ ಅಂದ್ಕೊಂಡ ಸೆಕ್ರೆಟ್ರಿ ಮುಂದೆ ನಾನೊಬ್ಬ ಸ್ಟ್ರೀಟ್ ಬಾರ್ಬರ್ ಥರ ಕಾಣ್ತೀನಿ ಅಂತ. ಸೆಕ್ರೆಟ್ರಿ ನೋಡಿದಾಗ ಅವನಿಗೆ ಇನ್ಫಿನಿಟಿ ಕಾಂಪ್ಲೆಕ್ಸ್ ಬಂದಿತ್ತು. ಅವತ್ತೇ ಅಂದ್ಕೊಂಡ, ನಾನು ಒಂದು ಅರುಳ್ ದಾಸ್ ಕೇಳಿದ್ದ, ನೀನು ಸೆಕ್ರೆಟ್ರಿ 500 ರೂಪಾಯಿ ತೊಗೊಳ್ತಿರ್ಬೋದು, ನೀನು ದಿನಪೂರ್ತಿ ಹಿಡಿದ್ರು ಅವನಷ್ಟು 100 ರೂಪಾಯಿ ಸಂಪಾದನೆ ಮಾಡದೇ ಇರ್ಬೋದು. ವೆರಿ ಸೂನ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಎ ಬಿಗ್ ಮ್ಯಾನ್. ಅವಾಗ ಬೇಕಾದ್ರೆ ಬಾ, ನಿಮ್ಮ ಸೆಕ್ರೆಟ್ರಿನ ಕಳಿಸು, ನಾನು ಬೇಕಾದ್ರೆ ಇನ್ಫ್ಲೂಯೆನ್ಸ್ ಮಾಡ್ತೇನೆ ಎಂದಿದ್ದ. ನೋಡಿ, ಈಗ ಮಾರ್ಗಯ್ಯ ಆ ಸ್ಥಿತಿಗೆ ತಲುಪಿದ್ದಾನೆ. ಸೊ ಇಷ್ಟು ಸೆಷನ್ ಅರ್ಥ ಆಯಿತು ಅನ್ಕೋತೀನಿ. ಏನೇ ಡೌಟ್ಸ್ ಇದ್ದರು, ಪ್ರಶ್ನೆಗಳಿದ್ರು ಕಮೆಂಟ್ ಬಾಕ್ಸ್ಗೆ ಹಾಕಿ ಅಥವಾ ಗ್ರೂಪ್ಗೆ ಪೋಸ್ಟ್ ಮಾಡಿ. ಟೇಕ್ ಕೇರ್, ಬಾಯ್.